ಹಾಯ್, ಕಲರ್ಫುಲ್ ಆಗಿ ಪುರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮಾ. ನೋಡಿ ಕಲರ್ಫುಲ್ ಆಗಿ ಪುರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಯಾರಾದ್ರೂ ಇದಕ್ಕೆ ಪುರಿ ಅಂತಾರ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದನ್ನ ಹೇಗೆ ಮಾಡಿದ್ದೇನೆ ಅಂತೇಳಿ ನಿಮಗೆ ಕನ್ಫ್ಯೂಸ್ ಬೇಡ, ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಫ್ರೆಂಡ್ಸ್. ಮಕ್ಕಳಿಗೆ ಈ ತರ ನಾವು ಕಲರ್ ಆಗಿ ಮಾಡಿಕೊಡೋದ್ರಿಂದ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡಿದ್ದೀನಿ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಇಲ್ಲಿ ನಾನು 4 ಭಾಗನ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಗೋಧಿ ಹಿಟ್ಟು. ನಾನು ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಅದರಲ್ಲಿ 4 ಭಾಗ ಮಾಡಿದ್ದೇನೆ. 4 ಭಾಗ ಯಾಕಂದ್ರೆ ಕಲರ್ ಪುರಿ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಒಂದು ಬೀಟ್ರೂಟ್ ಅನ್ನು ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೇನೆ. ಇದನ್ನು ನಾನೀಗ ಇಲ್ಲಿ ಬೀಟ್ರೂಟ್ ಅನ್ನ ಮತ್ತೆ ಪಾಲಕ್ ಸೊಪ್ಪನ್ನ ಎರಡನ್ನೂ ಈಗ ಬೇರೆ ಬೇರೆಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಬೀಟ್ರೂಟ್ ಮೊದಲಿಗೆ ಸ್ವಲ್ಪ ನೀರು ಹಾಕಿ ಇದನ್ನ ಮಿಕ್ಸಿ ಮಾಡ್ಕೋತೇನೆ. ಫುಲ್ ನೈಸ್ ಆಗಿ ರುಬ್ಕೊಳ್ಳಿ, ತರಿಯಾಗಿ ರುಬ್ಲಿಕ್ಕೆ ಹೋಗಬೇಡಿ, ಮತ್ತೆ ಚಪಾತಿಗೆ ಸರಿ ಆಗೋದಿಲ್ಲ ಅದು. ನಾನು ಇಲ್ಲಿ ನೈಸ್ ಆಗಿ ಈಗ ಹಿಟ್ಟನ್ನ ರುಬ್ಕೋತೇನೆ. ನೋಡಿ, ಇಲ್ಲಿ ಒಂದು ಬಾಯಿ ಹಿಟ್ಟನ್ನ ನಾನು ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ. ಎಲ್ಲ ಬೀಟ್ರೂಟ್ ಪೌಡರ್ ಏನು ಮಾಡಿದ್ವಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದು ಅದನ್ನೆಲ್ಲವನ್ನು ಹಾಕಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ಇದು ಮಾಡ್ಕೋತೇನೆ, ಗಟ್ಟಿಯಾಗಿ ಕಲಸ್ಕೋತೇನೆ. ಪೂರಿ ಚಪಾತಿ ಸೇಮ್ ಅಲ್ವಾ, ನಾನು ಅಷ್ಟು ಗಟ್ಟಿಯಾಗಿ ಕಲಸಬೇಕಾಗುತ್ತೆ. ಇಲ್ಲಿ ಚೆನ್ನಾಗಿ ಕಲರ್ ಬರಬೇಕಲ್ಲ, ಅದಕ್ಕೆ ಜಾಸ್ತಿನೇ ಹಾಕಿದ್ದೀನಿ ನಾನು ಬೀಟ್ರೂಟ್. ಇಲ್ಲಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ತರ ನಾವು ಕಲರ್ ಪುರಿ ಮಾಡಿಕೊಡೋದ್ರಿಂದ ಮಕ್ಕಳಿಗಂತೂ ಖುಷಿನೇ ಆಗುತ್ತೆ. ಮತ್ತೆ ನಾನು ಒಂದು ಭಾಗ ಹಿಟ್ಟನ್ನು ತಗೊಂಡಿದ್ದೇನೆ. ಇಲ್ಲಿ ಪಾಲಕ್ ಸೊಪ್ಪನ್ನ ಅದೇ ರೀತಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೆ ನಾನು ಅವಾಗಲೇ. ಅದನ್ನು ಕೂಡ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸಿ ಎತ್ತಿಟ್ಟಿದ್ದೇನೆ. ಹಾಗೆ ಮತ್ತೊಂದು ಬಾಗಿ ಹಿಟ್ಟನ್ನು ನಾನು ಇಲ್ಲಿ ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹುಡಿ ಹಾಕಿದ್ದೇನೆ. ಇದು ಒಂದು ಕಲರ್ ಬರಲಿಕ್ಕೆ. ಇದನ್ನು ಕೂಡ ಹಾಗೆ ಗಟ್ಟಿಯಾಗಿ ಕಲಿಸಿ ಎತ್ತಿಡ್ತೇನೆ ಫ್ರೆಂಡ್ಸ್. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿ ಸೈಡ್ ಎತ್ತಿಟ್ಕೋತೇನೆ. ಇದು ಒಂದು ಕಲರ್ ಆಗಿ ನಮಗೆ ಚೆನ್ನಾಗಿ ಬರುತ್ತೆ. ಹಾಗೆ ವೈಟ್ ಚಪಾತಿ, ಬಿಳಿ ಚಪಾತಿ ಮಾಡಲಿಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕಿ ಗಟ್ಟಿಯಾಗಿ ಕಲಿಸಿಟ್ಕೊಂಡಿದ್ದೀನಿ. ನೋಡಿ, 4 ಕಲರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನಮಗೆ. ಇದೇ ತರ ಈಗ ಈ ಎಲ್ಲವನ್ನು ಒಂದು 10 ರಿಂದ 15 ನಿಮಿಷ ನೆನಿಲಿಕ್ಕೆ ಬಿಡ್ತೇನೆ. ಆಮೇಲೆ ನಮಗೆ ಈ ತರ ಉಳ್ಳಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಉಳ್ಳಿನೇ ಮಾಡ್ಕೊಂಡಿದ್ದೇನೆ ನಾನು, ಪರವಾಗಿಲ್ಲ, ತುಂಬಾ ದಪ್ಪ ಉಳ್ಳಿನೇ ಮಾಡಿದ್ದೇನೆ ನಾನು. ಒಂದು ಉಳ್ಳಿಯಲ್ಲೇನೆ ನಮಗೆ ಮಿನಿಮಮ್ 4 ರಿಂದ 5 ಚಪಾತಿ ಆಗುವಷ್ಟು ಒಂದು ಉಳ್ಳಿ ಮಾಡಿದ್ದೀನಿ. ಈ ತರ ತುಂಬಾ ದೊಡ್ಡ ಸೈಜಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ. ಇಲ್ಲಿ ಅದೇ ತರ ನಾನು ಇನ್ನು 3 ಕಲರನ್ನ ಅದೇ ತರ ಲಟ್ಟಿಸಿ ಎತ್ತಿ ಇಟ್ಕೋತೇನೆ. ಗೋಧಿ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ ನಾನಿಲ್ಲಿ ಲಟ್ಟಣಿಗೆಯಿಂದ. ಅದೇ ತರ ನೋಡಿ 3 ಕಲರ್ ಕೂಡ 4 ಕಲರನ್ನ ಚೆನ್ನಾಗಿ ಲಟ್ಟಿಸಿ ಇಟ್ಕೋಬೇಕಾಗತ್ತೆ. ಇದೇ ತರ ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾವ ಕೂಡ. ಇದರದ್ದು ಕಲರ್ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಪೂರಿದು ತುಂಬಾ ಟೇಸ್ಟಿಯಾಗಿರುವಂಥದ್ದು, ಹಾಗೆ ಕಲರ್ಫುಲ್ ಆಗಿ ಕಾಣುತ್ತೆ. ನೋಡಿ, ಇಲ್ಲಿ ನಾನು ಒಂದು ಕಲರ್ ಹಾಕಿದೆ, ಅದ್ರ ಮೇಲೆ ಇನ್ನೊಂದು ಕಲರ್, ಎರಡು ಸಮವಾಗಿರ್ಬೇಕು. ಒಂದು ಸಣ್ಣ ಒಂದು ದೊಡ್ಡದು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಬೇಕಂದ್ರೆ ಮತ್ತೆ ಲಟ್ಟಿಸ್ಕೊಳ್ಳಿ. ಹಾಗೆ ನೋಡಿ, ಇಲ್ಲಿ ನಾನು ಹಾಕಿದೆ. ಈಗ ನೋಡಿ, ಈಗ ಈ ತರ ಕರೆಕ್ಟಾಗಿ ಹಾಕಿದ್ದೇನೆ. ನೋಡಿ, 4 ಕಲರ್ ಇದೆ ಇದರಲ್ಲಿ. ಈಗ ಇದನ್ನ ನಾನು ಏನ್ ಮಾಡ್ತೀನಿ, ಟೈಟ್ ಆಗಿ ಸುರುಳಿ ಸುತ್ತಬೇಕು. ಲೂಸ್ ಆಗಿ ಸುತ್ತಲಿಕ್ಕೆ ಹೋಗಬೇಡಿ, ಅದು ಬಿಚ್ಚಿ ಹೋಗುತ್ತೆ. ಟೈಟ್ ಆಗಿ ಇದೇ ತರ ಸುತ್ತಕೊಳ್ಳಿ. ಸ್ವಲ್ಪ ದಪ್ಪ ಇರೋ ಕಾರಣ ಇದನ್ನ ಸ್ವಲ್ಪ ಈ ತರ ತಿಕ್ಕೊಳ್ಳಿ. ಉದ್ದ ಉಳ್ಳಿ ಮಾಡ್ಕೊಳ್ಳಿ. ನಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿ ಪುರಿ ಮಾಡ್ಲಿಕ್ಕೆ, ಅಷ್ಟು ಉಳ್ಳೆ ಬರೋಷ್ಟು ಚಾಕುವಿಂದ ಕಟ್ ಮಾಡ್ಕೊಳ್ಳಿ. ನಮಗೆ ಪುರಿ ಮಾಡ್ಲಿಕ್ಕೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ಕಟ್ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಈಗ ಇದನ್ನ ನೋಡಿ, ಕಲರ್ಫುಲ್ ಆಗಿ ಕಾಣ್ತಾ ಇದೆ.
ಹೇಗೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಸೂಪರ್ ಆಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಇದೇ ಥರ ಈಗ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ನಾವು ಲಟ್ಟಿಸ್ಬೇಕಾಗತ್ತೆ ನೋಡಿ. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ ನೋಡಿ. ಕಾದಿರೋಂಥ ಎಣ್ಣೆಗೆ ಒಂದೊಂದೇ ಪೂರಿಗಳನ್ನು ಬಿಡ್ತೇನೆ ನೋಡಿ. ಈ ಥರ ಮುನ್ಗಿಸಿ ಈ ಪೂರಿನ ನಾವು ಒಂದೇ ಸೈಡು ಕರಿಬೇಕಾಗತ್ತೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಮೇಲ್ಗಡೆಯಿಂದ ಸ್ವಲ್ಪ ಈ ಥರ ಎಣ್ಣೆಗಳನ್ನ ಹಾಕಿ ಈ ಥರ ಹೊಳ್ಳಿಸ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ, ಪೂರಿ ಕಾಣೋದಿಲ್ಲ. ಅದಕ್ಕಾಗಿ ಒಂದೇ ಸೈಡು ಕರಿಬೇಕು ಪೂರಿಗಳನ್ನು. ಎಣ್ಣೆ ಹಾಕ್ಕೊಳ್ಳಿ ಮೇಲ್ಗಡೆಯಿಂದ ಸ್ವಲ್ಪ ಈ ಥರ ಎಣ್ಣೆ ಹಾಕ್ಕೊಂಡು ಪೂರಿನ ಕರ್ಕೊಳ್ಳಿ ನೋಡಿ. ಈಗ ಇದು ಪೂರಿ ರೆಡಿಯಾಗಿದೆ, ಕಲರ್ಫುಲ್ಲಾಗಿ ಪೂರಿ ರೆಡಿಯಾಗಿದೆ ನೋಡಿ. ಇದೇ ಥರ ಎಲ್ಲವನ್ನು ಮಾಡಿಟ್ಕೋತೇನೆ ನೋಡಿ. ಪೂರಿ ಮಸ್ತಾಗಿದೆ. ನಾನಿಲ್ಲಿ ಕೆಂಪು ಚಟ್ನಿ ಮಾಡಿದ್ದೀನಿ, ಇಡ್ಲಿಕ್ಕೆ ಸ್ಥಳ ಇಲ್ಲ ಅಂಥೇಳಿ ಫ್ರೆಂಡ್ಸ್ ನೋಡಿ. ಇಲ್ಲಿ ಮಿಡ್ಲಲ್ಲಿ ಇಟ್ಟರು ಕಾಣಲ್ಲ ಅಂಥೇಳಿ ನಾನು ಅದಕ್ಕೆ ದೂರಿಟ್ಟಿದ್ದೆ. ಪೂರಿ ಚಟ್ನಿ ರೆಡಿಯಾಗಿದೆ, ಮಸ್ತಾಗಿದೆ ಪೂರಿ ಮಾತ್ರ ನೋಡಿ. ಎರಡು ಸೈಡು ಮೇಲ್ಗಡೆ ಎಣ್ಣೆ ಹಾಕಿರ್ತೀವಿ ನೋಡಿ. ನೋಡಿ ಕಲರ್ಫುಲ್ಲಾಗಿ ಯಾವ ಥರ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆರೋಗ್ಯಕ್ಕೂ ಒಳ್ಳೇದಿದೆ, ಇದು ಅಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.